ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರೋ ಶೋ, ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ 2025. ಸೊ ಮಧ್ಯಾಹ್ನ 12 ಗಂಟೆಗೆ ಆರಂಭ ಆಗುತ್ತೆ ಏರೋ ಇಂಡಿಯಾ. ಸೊ ಬೆಂಗಳೂರು ಹೈದರಾಬಾದ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಏರ್ಪೋರ್ಟ್ ಕಡೆಗೆ ತೆರಳುವ ಮಾರ್ಗದಲ್ಲಿ ಆಗಿರುವಂತಹ ಟ್ರಾಫಿಕ್ ಜಾಮ್ ಸುಮಾರು 4 ಕಿಲೋಮೀಟರ್ವರೆಗೂ ಕೂಡ ಸಾಲುಗಟ್ಟಿ ನಿಂತ್ಕೊಂಡಿವೆ ವೆಹಿಕಲ್ಗಳು. ನೋಡಿ ಇಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಏರ್ಪೋರ್ಟಿಗೆ ಹೋಗುವಂಥವ್ರು ಪರಿತಪಿಸ್ತಾ ಇದ್ದಾರೆ. ಬಿಕಾಸ್ ಅಲ್ಲೇ ಏರ್ ಶೋ ನಡೀತಾ ಇರೋದ್ರಿಂದಾಗಿ ಯಲಹಂಕದ ವಾಯುನೆಲೆಯಲ್ಲಿರುವಂಥ ಏರ್ ಶೋ. ಸಹಜವಾಗಿ ಇವತ್ತು ಡೆಲಿಗೇಟ್ಸ್ ಎಲ್ಲ ಬರ್ತಾರೆ ಅಲ್ಲಿಗೆ. ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಒಂದಷ್ಟು ಜನ ಡೆಲಿಗೇಟ್ಸ್ ಬರುವಂಥದ್ದಿರುತ್ತೆ. ಇವತ್ತು ಚಾಲನೆ ಬೇರೆ 12 ಗಂಟೆಗೆ. ರಾಜನಾಥ್ ಸಿಂಗ್ ಅವರು ಕೂಡ ಕೇಂದ್ರ ಸಚಿವರು ಇಲ್ಲೇ ಇದ್ದಾರೆ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಸುಮಾರು 4 ಕಿಲೋಮೀಟರ್ವರೆಗೂ ಕೂಡ ಸಾಲುಗಟ್ಟಿ ನಿಂತಿರುವಂಥ ವಾಹನಗಳು. ಟ್ರಾಫಿಕ್ ನಿಯಂತ್ರಣ ಮಾಡೋಕ್ಕಾಗದೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಬಾಗ್ಲೂರು ಸರ್ವಿಸ್ ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಫ್ಲೈಓವರ್ ಮೇಲೂ ಕೂಡ ಇದೇ ಥರದ ಟ್ರಾಫಿಕ್ ಜಾಮ್ ಆಗಿದೆ. ಏರ್ಪೋರ್ಟ್ಗೆ ತೆರಳುವ ಮಾರ್ಗದಲ್ಲಿ ಸವಾರರು ಪರದಾಡ್ತಾರೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರೋ ಶೋ ಆರಂಭವಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಬಾಗ್ಲೂರು ಕ್ರಾಸ್ ಸ್ಕೈ ವಾಕ್ ಬಳಿ ಒಂದು ಆ್ಯಂಬುಲೆನ್ಸ್ ಬೇರೆ ಸಿಕ್ಕಾಕೋಬಿಟ್ಟಿದೆ. ಟ್ರಾಫಿಕ್ನಲ್ಲಿ ಆ್ಯಂಬುಲೆನ್ಸ್ ಸಿಕ್ಕಿದ್ರು ಕೂಡ ಪಾಪ ಕಾಕಿ ನಿರ್ಲಕ್ಷ್ಯ ಅನ್ನೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಸಂಖ್ಯೆಯಲ್ಲಿ ಅಲ್ಲಿ ವೆಹಿಕಲ್ಸ್ ಇದೆ, ಹೆಂಗೆ ಅದನ್ನು ಪಾಸ್ ಮಾಡುವಂಥದ್ದು ಕೂಡ ಕಷ್ಟ ಸಾಧ್ಯ. ಬಟ್ ಸ್ಟಿಲ್ ಅಲ್ಲೇ ಇದ್ದಂಥವ್ರು ಕೆಲವೊಂದಷ್ಟು ಜನ ಪಾಪ ಅದಕ್ಕೆ ವೆಹಿಕಲ್ ಆ್ಯಂಬುಲೆನ್ಸ್ಗೆ ದಾರಿ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಸೊ ಅಲ್ಲಿಂದ ಅದು ಹಾರ್ನ್ ಮಾಡಿದ್ರು ಕೂಡ ಇಲ್ಲಿ ಮುಂದೆ ಇರೋರು ಫಸ್ಟ್ ಕ್ಲಿಯರ್ ಆಗಬೇಕಲ್ಲ. ಸೊ ಇದನ್ನು ಆದಷ್ಟು ಗಮನ ಹರಿಸ್ಬೇಕಾಗತ್ತೆ. ಪೊಲೀಸರು ಕೂಡ ಅಲ್ಲೇ ಇದ್ದಾರೆ ನೋಡಿ, ಅಲ್ಲಿ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಬಟ್ ಅಲ್ಲಿ ಆ್ಯಂಬುಲೆನ್ಸ್ ಇದ್ದರೂ ಕೂಡ ಇಲ್ಲಿ ಬೇಗ ಕ್ಲಿಯರ್ ಮಾಡಬೇಕಿತ್ತು ಇನ್ಫ್ಯಾಕ್ಟ್. ಬಟ್ ಎಷ್ಟೊಂದು ಸಂಖ್ಯೆಯಲ್ಲಿ ಅಲ್ಲಿ ವೆಹಿಕಲ್ಸ್ ಇರೋದ್ರಿಂದಾಗಿ ಅವುಗಳನ್ನು ನಿಯಂತ್ರಣ ಮಾಡೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾಯಿದೆ. ಪೊಲೀಸರು ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಅವ್ರಿಗೂ ಕೂಡ ಬಹಳ ಕಷ್ಟ ಸಾಧ್ಯ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು. ಮತ್ತೊಂದು ಕಡೆ ಯಲಹಂಕ ವಾಯುನೆಲೆಯಲ್ಲಿ ಏರೋ ಶೋಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೇನು 12 ಗಂಟೆಗೆ ಇನಾಗ್ಯುರೇಷನ್ ಆಗುತ್ತೆ.